ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಿರೇಮೆಟ್ ಕ್ಯಾಪಿಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಕಳೆದ ವಿಡಿಯೋದಲ್ಲಿ ನಾವು ಮಾರ್ಕೆಟ್ ಟ್ರೆಂಡ್ ಐಡೆಂಟಿಫಿಕೇಶನ್ ಮಾಡಬೇಕಾಗಿತ್ತು ಅಂತಂದರೆ, ಅಥವಾ ಮಾರ್ಕೆಟ್ ಟ್ರೆಂಡ್ ಡಿಸೈಡ್ ಮಾಡೋದ್ರಲ್ಲಿ ಎಫ್ ಐ ಮತ್ತು ಡಿ ಐ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಡೇಟಾ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಅನ್ನೋದನ್ನು ನಾವು ನೋಡಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಪರ್ಟಿಕ್ಯುಲರ್ ಆಗಿ ಎಫ್ ಐ ಆಗಿರ್ಬೋದು ಅಥವಾ ಡಿ ಐ ಆಗಿರ್ಬೋದು, ಯಾವ ಸ್ಟಾಕಲ್ಲಿ ಅವರು ಬೈಯನ್ನು ಮಾಡ್ತಾ ಇದ್ದಾರೆ, ಎಫ್ ಐ ಐಸ್ ಆ್ಯಂಡ್ ಡಿ ಐ ಐಸ್ ಯಾವ ಸ್ಟಾಕಲ್ಲಿ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಥವಾ ಯಾವ ಸೆಕ್ಟರಲ್ಲಿ ಅವರಿಗೆ ಬೈಯಿಂಗ್ ಇಂಟ್ರೆಸ್ಟ್ ಇದೆ ಅಂತ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಅಂತ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡಲಿದ್ದೇನೆ. ಹೌದು ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎಫ್ ಐ ಐ ಮತ್ತು ಡಿ ಐ ಎಸ್ ಅಂದರೆ ಇನ್ಸ್ಟಿಟ್ಯೂಷನಲ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗು ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅವರು ಯಾವ ಸ್ಟಾಕಲ್ಲಿ ಬೈಯಿಂಗ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಆಮೇಲೆ ಆ ಸ್ಟಾಕ್ಸ್ಗಳನ್ನು ಹೇಗೆ ಫಿಲ್ಟ್ರೌಟ್ ಮಾಡೋದು ಅಂತ ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕಮ್ಯುನಿಟಿಯಲ್ಲಿ ಶೇರ್ ಮಾಡಿ. ಬನ್ನಿ ವೀಕ್ಷಕರೇ, ಎಫ್ ಐ ಐ ಮತ್ತು ಡಿ ಐ ಯಾವ ಸ್ಟಾಕಲ್ಲಿ ಬೈಯಿಂಗ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಥವಾ ಯಾವ ಸೆಕ್ಟರಲ್ಲಿ ಅವರು ಬೈಯಿಂಗಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತ ಅನ್ನೋದನ್ನು ಹೇಗೆ ಫಿಲ್ಟ್ರೌಟ್ ಮಾಡ್ಬೋದು ಅಂತ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಮೊದಲನೇದಾಗಿ ನೀವು ಗೂಗಲಲ್ಲಿ ಸ್ಕ್ರೀನರ್ ಡಾಟ್ ಇನ್ ಅಂತ ಸರ್ಚ್ ಮಾಡಿ. ಸ್ಕ್ರೀನರ್ ಡಾಟ್ ಇನ್ ಅಂತ ಸರ್ಚ್ ಮಾಡಿದಾಗ ನೀವು ವೆಬ್ಸೈಟ್ ಓಪನ್ ಮಾಡಿದ್ರಿ ಅಂತಂದರೆ ಈ ಥರ ನಿಮಗೆ ವೆಬ್ಸೈಟ್ ಸಿಗುತ್ತೆ. ಈ ವೆಬ್ಸೈಟಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಹಲವಾರು ಸ್ಕ್ರೀನರ್ಸ್ಗಳನ್ನು ಕೊಟ್ಟಿದ್ದಾರೆ. ವಿತ್ ದ ಹೆಲ್ಪ್ ಆಫ್ ಸ್ಕ್ರೀನರ್ಸ್ ಯಾವ ಸ್ಟಾಕಲ್ಲಿ ಎಫ್ ಐ ಐದವರು ಬೈಯಿಂಗ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಆಮೇಲೆ ಯಾವ ಸ್ಟಾಕಲ್ಲಿ ಡಿ ಐ ಐದವರು ಬೈಯಿಂಗ್ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ ಅಂತ ಅನ್ನೋದನ್ನು ನಾವು ಸ್ಕ್ಯಾನ್ ಮಾಡ್ಕೋಬೋದು. ಇಲ್ಲಿಂದ ನಾವೇನು ಮಾಡ್ಬೋದು ಅಂತಂದರೆ ಅಂತಹ ಸ್ಟಾಕ್ಸ್ಗಳನ್ನು ನಾವು ಸ್ಕ್ಯಾನ್ ಮಾಡ್ಕೋಬೋದು. ಆ ಸ್ಕ್ಯಾನ್ ಹೇಗೆ ಮಾಡ್ಕೋಬೇಕು ಅಂತ ಅನ್ನೋದನ್ನು ಕೂಡ, ಆಮೇಲೆ ಪ್ರೋಗ್ರಾಮಿಂಗ್ ಹೆಂಗೆ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ ವೀಕ್ಷಕರೇ, ನೀವು ಸ್ಕ್ರೀನರ್ ಡಾಟ್ ಇನ್ ಅಂತ ನೀವು ಯಾವಾಗ ಗೂಗಲಲ್ಲಿ ಸರ್ಚ್ ಮಾಡ್ತೀರಲ್ವ, ಈ ಥರ ಪೇಜ್ ಲ್ಯಾಂಡ್ ಆಗುತ್ತೆ. ಈ ಥರ ಪೇಜಿಗೆ ನೀವು ಬರ್ತೀರಾ. ಇಲ್ಲಿ ನೋಡಿ ಕ್ರಿಯೇಟ್ ನ್ಯೂ ಸ್ಕ್ರೀನ್ ಅಂತ ಇದೆ. ಕ್ರಿಯೇಟ್ ನ್ಯೂ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ. ಸೊ ಒನ್ಸ್ ಯು ಕ್ಲಿಕ್ ಆನ್ ದಟ್ ಕ್ರಿಯೇಟ್ ನ್ಯೂ ಸ್ಕ್ರೀನ್, ಇಲ್ಲಿ ನೋಡಿ ಇವಾಗ ನನಗೆ ಇಲ್ಲಿ ಪ್ರೋಗ್ರಾಮಿಂಗ್ ಟೈಪ್ ಮಾಡೋದಕ್ಕೆ ನನಗೆ ಒಂದು ಇಲ್ಲಿ ವಿಂಡೋ ಸಿಗ್ತಾ ಇದೆ. ಅಂದರೆ ನನಗೆ ಯಾವ ಥರ ಕೊರಿ ಬೇಕೋ ಆ ಥರ ಕೊರಿಯನ್ನು ನಾನು ಇಲ್ಲಿ ಏನು ಮಾಡ್ಕೋಬೋದು, ಎಂಟ್ರಿ ಮಾಡ್ಕೋಬೋದು. ಸೊ ನಾನೇನು ಬರಿತೀನಿ ಅಂತಂದರೆ ಇವಾಗ ಚೇಂಜ್ ಇನ್ ಎಫ್ ಐ ಹೋಲ್ಡಿಂಗ್. ನೋಡಿ ಚೇಂಜ್ ಇಲ್ಲಿ ಬರ್ತಾ ಇದೆ. ಚೇಂಜ್ ಇನ್ ಅಂತಂದು ನಾನು ಟೈಪ್ ಮಾಡಿದಾಗನೇ ನನಗೆ ಇಲ್ಲಿ ಕೆಳಗಡೆ ಸಜೆಷನ್ಸ್ಗಳು ಬರ್ತಾ ಇದ್ದಾವೆ. ಚೇಂಜ್ ಇನ್ ಎಫ್ ಐ ಹೋಲ್ಡಿಂಗ್ ಅಂತ ನಾನು ಕ್ಲಿಕ್ ತೊಗೊತೀನಿ. ಈಗ ನನಗೆ ಎಫ್ ಐ ಹೋಲ್ಡಿಂಗಲ್ಲಿ ಯಾವ ಸ್ಟಾಕಲ್ಲಿ ಗ್ರೇಟರ್ ದೆನ್ 1% ಇನ್ಕ್ರೀಸ್ ಆಗಿದೆ, ಯಾವ ಸ್ಟಾಕಲ್ಲಿ ಎಫ್ ಐ ಹೋಲ್ಡಿಂಗು ಗ್ರೇಟರ್ ದೆನ್ 1% ಇನ್ಕ್ರೀಸ್ ಆಗಿದೆ ನೋಡಿ, ಅಂಥ ಸ್ಟಾಕನ್ನು ನನಗೆ ಫಿಲ್ಟ್ರೌಟ್ ಮಾಡಬೇಕಾಗಿದೆ. ಸೊ ಹೀಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಚೇಂಜ್ ಇನ್ ಎಫ್ ಐ ಹೋಲ್ಡಿಂಗ್ ಗ್ರೇಟರ್ ದೆನ್ 1% ಅಂತ ಕೊಡಿ. ಚೇಂಜ್ ಇನ್ ಎಫ್ ಐ ಹೋಲ್ಡಿಂಗ್ ಗ್ರೇಟರ್ ದೆನ್ 1%. ನೋಡಿ ವೆರಿ ಸಿಂಪಲ್ ಇದೆ. ನಾನೇನಿಲ್ಲಿ ಕಾಂಪ್ಲಿಕೇಟೆಡ್ ಅನ್ನ ಹೇಳ್ತಾ ಇಲ್ಲ. ವೆರಿ ಸಿಂಪಲ್ ಆಗಿ ನೀವು ಚೇಂಜ್ ಇನ್ ಎಫ್ ಐ ಹೋಲ್ಡಿಂಗ್ ಗ್ರೇಟರ್ ದೆನ್ 1% ಅಂತ ನೀವು ಸರ್ಚ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೋಡಿ ಕೆಳಗಡೆ ಆಪ್ಷನ್ ಇದೆ ರನ್ ದಿಸ್ ಕ್ವೆರಿ ಅಂತ. ಇದರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಒನ್ಸ್ ಯು ಕ್ಲಿಕ್ ಆನ್ ದಟ್ ರನ್ ದಿಸ್ ಕ್ವೆರಿ ಅಂತ ನೀವು ಕೊಟ್ಟಾಗ ನೋಡಿ ನನಗೆ ಇಲ್ಲಿ ಹಲವಾರು ಸ್ಟಾಕ್ಸ್ಗಳನ್ನು ಇದು ಫಿಲ್ಟ್ರೌಟ್ ಮಾಡಿಕೊಟ್ಟಿದೆ. ಅರೌಂಡ್ 153 ಸ್ಟಾಕ್ಸ್ ಇದು ನನಗೆ ಫಿಲ್ಟ್ರೌಟ್ ಮಾಡಿಕೊಡ್ತಾ ಇದೆ. ಅರೌಂಡ್ 153 ಸ್ಟಾಕ್ಸ್ಗಳನ್ನು ಏನು ಮಾಡ್ತಾ ಇದೆ, ಇದು ನನಗೆ ಫಿಲ್ಟ್ರೌಟ್ ಮಾಡಿಕೊಡ್ತಾ ಇದೆ. ಸೊ ವಿತ್ ದಿಸ್ ಆಕ್ಟಿವಿಟಿ ನಾವೇನು ಅಂತಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಡಿ ಐ ಅಂತಂದರೆ ಅದು ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಬ್ಯಾಂಕರ್ಸ್ಗಳಾಗಿರ್ಬೋದು, ಎಫ್ ಐ ಅಂತಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಯಾವ ಸ್ಟಾಕಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ಇದು ಬೆಸ್ಟ್ ಸ್ಕ್ಯಾನರ್ ಇದೆ. ಈ ಸ್ಕ್ಯಾನರಿಂದ ನಾವು ನೋಡಿ ಈಗ ಸಾವಿರಾರು ಸ್ಟಾಕಿಂದ ನನಗೆ ಇದು 153 ಸ್ಟಾಕ್ಸ್ಗಳನ್ನು ಇದು ಫಿಲ್ಟ್ರೌಟ್ ಮಾಡಿಕೊಟ್ಟಿದೆ. ಇಲ್ಲಿ ಬರೆದಿದ್ದಾರೆ ನೋಡಿ ಚೇಂಜ್ ಇನ್ ಎಫ್ ಐ ಹೋಲ್ಡಿಂಗ್. ಸೊ ಅಂದರೆ ನಾವು ಕೊಟ್ಟಿದ್ದೇನು ಅಂತಂದರೆ ಗ್ರೇಟರ್ ದೆನ್ 1% ನಮಗೆ ಬೇಕಾಗಿತ್ತು. ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ಸ್ಟಾಕಲ್ಲಿ ಗ್ರೇಟರ್ ದೆನ್ 1% ಇದೆ ನೋಡಿ, ಅವೆಲ್ಲ ಸ್ಟಾಕ್ಸ್ಗಳನ್ನು ಅದು ನನಗೆ ಫಿಲ್ಟ್ರೌಟ್ ಮಾಡಿಕೊಟ್ಟಿದೆ. ಅವೆಲ್ಲ ಸ್ಟಾಕ್ಸ್ಗಳನ್ನು ಏನಪ್ಪ ಅಂತಂದರೆ ಇದು ಫಿಲ್ಟ್ರೌಟ್ ಮಾಡಿಕೊಟ್ಟಿದೆ. ಇಲ್ಲಿ ನೀವು ಅದರದ್ದು ಮಾರ್ಕೆಟ್ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ನಿಮಗೆ ಸ್ಮಾಲ್ ಕ್ಯಾಪು, ಲಾರ್ಜ್ ಕ್ಯಾಪು, ಮೀಡಿಯಂ ಕ್ಯಾಪು ಆ ಥರ ಈ ಸ್ಟಾಕ್ಸ್ಗಳನ್ನು ಕೂಡ ನಾವು ಫಿಲ್ಟ್ರೌಟ್ ಮಾಡ್ಕೋಬೋದು. ಅಂದರೆ ಈಗ ನಿಮಗೆ ಯೂಶಲಿ ಏನಿರುತ್ತೆ, ಯಾವಾಗ ಮಾರ್ಕೆಟ್ ಕಂಡೀಷನ್ ಸರಿಯಾಗಿರಲ್ಲ ಅಂಥ ಟೈಮಲ್ಲಿ ಲಾರ್ಜ್ ಕ್ಯಾಪ್ಗಳು ಏನಪ್ಪ ಅಂತಂದರೆ ಒಳ್ಳೆ ರೀತಿ ಸರ್ವೈವ್ ಆಗ್ತವೆ. ಸೊ ಸ್ಮಾಲ್ ಕ್ಯಾಪ್ ಏನಪ್ಪ ಅಂತಂದರೆ ಹೆಚ್ಚಿಗೆ ಕರೆಕ್ಷನ್ ಆಗ್ತವೆ. ಸೊ ಲಾರ್ಜ್ ಕ್ಯಾಪ್ ಇರೋದನ್ನ ಏನಪ್ಪ ಅಂತಂದರೆ ಒಳ್ಳೆ ರೀತಿ ಸರ್ವೈವ್ ಆಗ್ತವೆ. ಸೊ ಅಂಥದ್ದನ್ನು ನಾವು ಫಿಲ್ಟ್ರೌಟ್ ಮಾಡ್ಕೋಬೇಕಾಗಿತ್ತು ಅಂತಂದರೆ ನಾವು ಜಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ಮಾರ್ಕೆಟ್ ಕ್ಯಾಪ್ ಮೇಲೆ ಒನ್ಸ್ ಯು ಕ್ಲಿಕ್ ಮಾಡಿ. ನೋಡಿ ಇವಾಗ ನಿಮಗೆ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಇರ್ತಕ್ಕಂಥ ಸ್ಟಾಕು ಟಾಪಲ್ಲಿ ಬಂತು. ಅದಾದ ನಂತರ ನೆಕ್ಸ್ಟ್ ಮಾರ್ಕೆಟ್ ಕ್ಯಾಪ್ ಇರ್ತಕ್ಕಂಥ ಸ್ಟಾಕ್ ಬಂತು. ಸೊ ಈ ಥರನೂ ಕೂಡ ನಾವೇನು ಮಾಡ್ಬೋದು ಅಂತಂದರೆ ಸ್ಟಾಕ್ಸ್ಗಳನ್ನು ಫಿಲ್ಟ್ರೌಟ್ ಮಾಡ್ಕೋಬೋದು. ಈಗ ನೋಡಿ ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಇಲ್ಲಿ ಮುಂದ್ಗಡೆ ನೀವು ಅದರದ್ದು ಹೋಲ್ಡಿಂಗು ಕೂಡ ನೀವು ನೋಡ್ಬೋದು. ಎಫ್ ಐ ಹೋಲ್ಡಿಂಗ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತಲೂ ನೋಡ್ಬೋದು. ಅದೇ ರೀತಿ ಅದ್ರದ್ದು ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತಲೂ ಕೂಡ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಈ ರೀತಿ ನಾವೇನು ಅಂತಂದರೆ
ಸ್ಟಾಕ್ಸ್ಗಳನ್ನು ಅಥವಾ ನಿಮ್ಗೆ ಹೈಯೆಸ್ಟ್ ಎಫ್ ಐ ಹೋಲ್ಡಿಂಗ್ ಚೇಂಜ್ ಆಗಿರೋದು ಬೇಕಾಗಿತ್ತು ಅಂತಂದರೆ ಅದನ್ನು ಕೂಡ ನಾವು ಇಲ್ಲಿಂದ ತಗೋಬೋದು. ಬಟ್ ಮಾರ್ಕೆಟ್ ಕ್ಯಾಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ವೆರಿ ಸ್ಮಾಲ್ ಕ್ಯಾಪಲ್ಲಿ ನೀವು ತೊಗೊಂಡ್ರಿ ಅಂತಂದರೆ ವೆರಿ ರಿಸ್ಕಿ ಇರುತ್ತೆ ಇದರಲ್ಲಿ. ಬಿಕಾಸ್ ಇವು ಮಾರ್ಕೆಟ್ ವಾಲಟೈಲ್ ಇದ್ದಾಗ ಕರೆಕ್ಷನ್ ಭಾಳ ಬೇಗ ಆಗ್ಬಿಡ್ತವೆ. ಸೊ ಹೀಗಾಗಿ ನಮಗೆ ಮಾರ್ಕೆಟ್ ಕ್ಯಾಪ್ ಚೆನ್ನಾಗಿರೋದನ್ನು ನಾವು ತೊಗೊಂಡ್ವಿ ಅಂತಂದರೆ ಮಾರ್ಕೆಟ್ ಕರೆಕ್ಷನ್ ಆದರೂ ಕೂಡ ಈ ಸ್ಟಾಕ್ಸ್ಗಳು ಒಳ್ಳೆ ರೀತಿ ಸರ್ವೈವ್ ಆಗ್ತವೆ. ಇವಾಗ ಇಲ್ಲಿ 1.71% ಇವ್ರದ್ದು ಎಫ್ ಐ ಹೋಲ್ಡಿಂಗು ಏನಾಗಿದೆ ಅಂತಂದರೆ ಇನ್ಕ್ರೀಸ್ ಆಗಿದೆ. ಅದೇ ಥರ ಈಗ ನೆಕ್ಸ್ಟ್ ಸ್ಟಾಕಲ್ಲಿ ಕೂಡ ನೋಡಿ 1.96 ಆಗಿದೆ. ಈ ಸ್ಟಾಕಲ್ಲಿ ನೋಡಿ 3% ಇನ್ಕ್ರೀಸ್ ಆಗಿದೆ. ಸೊ ಇದೊಂದು ಪ್ಯಾರಾಮೀಟರ್ ಸಾಕಾ ನಮಗೆ ಈ ಸ್ಟಾಕನ್ನು ತೆಗೆದುಕೊಳ್ಳೋದಕ್ಕೆ? ಸ್ಪೆಷಲಿ ನೋಡಿ ಈ ಪ್ಯಾರಾಮೀಟರ್ ಅಂದರೆ ನೀವು ಸ್ಟಾಕ್ಸ್ಗಳನ್ನು ಏನು ತೊಗೊಂಡ್ರೆ ಯಾವುದು ಇಂಟ್ರಾಡೇಗೆ ತೊಗೋಬಾರ್ದು. ಇವೆಲ್ಲನೂ ಕೂಡ ಸ್ವಿಂಗಿಗೋಸ್ಕರ ತೊಗೋಬೇಕು ಅಥವಾ ಕೆಲವೊಂದು ದಿನ ಇನ್ವೆಸ್ಟ್ಮೆಂಟಿಗೋಸ್ಕರ ಅಂತ ತೊಗೋಬೇಕು. ಈಗ ಇದೊಂದು ಪ್ಯಾರಾಮೀಟರನ್ನು ನೋಡ್ಕೊಂಡ್ಬಿಟ್ಟು ನಾನು ಸ್ಟಾಕನ್ನು ಸೆಲೆಕ್ಟ್ ಮಾಡಬೇಕಾ? ಇಲ್ಲ. ಈಗ ಇದು ಒಂದು ಸ್ಟಾಕನ್ನು ನೀವು ನೋಡಿದ್ರಿ ಅಂತಂದರೆ ನಿಮ್ಗೆ ಇದು ಗೊತ್ತಾಯ್ತು ಅಟ್ಲೀಸ್ಟ್ ಇದರಲ್ಲಿ ಏನಾಗ್ತಾ ಇದೆ ಅಂತಂದರೆ ಇದರಲ್ಲಿ ಎಫ್ ಐ ಹೋಲ್ಡಿಂಗ್ ಇನ್ಕ್ರೀಸ್ ಆಗಿದೆ. ಇದು ಕರೆಕ್ಟಾಗಿ ಹೇಳ್ತಾ ಇದ್ದೇನಾ ಇಲ್ವೋ ಸ್ಕ್ಯಾನರ್ ಅಂತ ನಿಮ್ಗೆ ಚೆಕ್ ಮಾಡ್ಕೋಬೇಕಾಗಿತ್ತು ಅಂದರೂ ಕೂಡ ನೀವು ಯಾವುದೇ ಒಂದು ಸ್ಟಾಕಲ್ಲಿ ಪರ್ಟಿಕ್ಯುಲರ್ ಕ್ಲಿಕ್ ಮಾಡಿದ್ರಿ ಅಂತಂದರೆ ಆ ಸ್ಟಾಕನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ನೋಡಿ ನಿಮಗೆ ಇಲ್ಲಿ ಇನ್ವೆಸ್ಟರ್ಸ್ ಅಂತ ಮೇಲ್ಗಡೆ ಆಪ್ಷನ್ ಇದೆ ಅಲ್ವಾ, ದಿಸ್ ಆಪ್ಷನ್ ಇನ್ವೆಸ್ಟರ್ಸ್ ಆಪ್ಷನ್ ಇದೆ ಅಲ್ವಾ, ಆ ಇನ್ವೆಸ್ಟರ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನಿಮಗೆ ನೋಡಿ ಎಫ್ ಐ ಇಸ್ ಹೋಲ್ಡಿಂಗ್ ಏನಪ್ಪಾ ಅಂತಂದರೆ ಇಲ್ಲಿ ತೋರಿಸ್ತಾ ನೋಡಿ. ಅರ್ಲಿಯರ್ ಇಟ್ ವಾಸ್ 14.46, ಇವಾಗ ಏನಾಗಿದೆ 16.17ಗೆ ಬಂದಿದೆ. ದಟ್ ಮೀನ್ಸ್ ಇನ್ಕ್ರೀಸ್ ಆಗಿದೆ ಅದರಲ್ಲಿ. ಅದನ್ನೇ ಅದು ಸ್ಕ್ಯಾನರು ಕೂಡ ಹೇಳ್ತಾ ಇತ್ತು 1.6 ಸಮಥಿಂಗ್ ಏನಪ್ಪಾ ಅಂತಂದರೆ ಇದರಲ್ಲಿ ಇನ್ಕ್ರೀಸ್ ಆಗಿದೆ. ಎಫ್ ಐ ಹೋಲ್ಡಿಂಗ್ ಏನಾಗಿದೆ ಇನ್ಕ್ರೀಸ್ ಆಗಿದೆ. ಅದು ಸರಿಯಾಗಿ ತೋರಿಸ್ತಾ ಇದ್ದೇನೆ ಇಲ್ವಾ ಅಂತ ಅನ್ನೋದು ಕೂಡ ನೀವು ಇಲ್ಲಿ ಇನ್ವೆಸ್ಟರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಅದರಲ್ಲಿ ನಿಮಗೆ ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನು ಕೂಡ ತೋರಿಸ್ತಾನೆ. ಇದೇ ಥರ ನೀವು ಇದರದ್ದು ಫಂಡಮೆಂಟಲ್ ಅನಾಲಿಸಿಸ್ ಕೂಡ ಇಲ್ಲಿಂದ ನೀವು ಮಾಡ್ಬೋದು. ಆ ಸ್ಟಾಕ್ ಯಾವ ಸ್ಟಾಕನ್ನು ನೀವು ಸೆಲೆಕ್ಟ್ ಮಾಡಿದಿರಲ್ವ ಆ ಸ್ಟಾಕ್ದು ಫಂಡಮೆಂಟಲ್ ಅನಾಲಿಸಿಸ್ ಕೂಡ ನೀವು ಇಲ್ಲಿಂದ ಮಾಡ್ಕೋಬಹುದು. ಸೊ ರೀಸೆಂಟ್ ಇದರಲ್ಲಿ ಹೇಗೆ ಅದು ಪರ್ಫಾರ್ಮ್ ಮಾಡಿದೆ ಅಂತ ಅನ್ನೋದು, ಸೇಲ್ ಹೇಗಿತ್ತು, ಆಮೇಲೆ ಪ್ರಾಫಿಟ್ ಆಫ್ಟರ್ ದ ಟ್ಯಾಕ್ಸ್ ಎಷ್ಟು ಬಂದಿದೆ ಅಂತ ಅನ್ನೋದು ಕೂಡ ನೀವು ಇಲ್ಲಿಂದ ಚೆಕ್ ಮಾಡ್ಕೋಬಹುದು. ಈಗ ನೋಡಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇದೆ ಅಲ್ವಾ. ಸೊ ಇದರಲ್ಲಿ ಲಾಸ್ಟ್ ಕ್ವಾರ್ಟರ್ಲಿ ಏನಪ್ಪಾ ಅಂತಂದರೆ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂತ ಅನ್ನೋದು ಕೂಡ ನೀವು ಇಲ್ಲಿಂದ ಚೆಕ್ ಮಾಡ್ಕೋಬಹುದು. ಇಲ್ಲಿಂದ ಕೂಡ ನಾವೇನು ಮಾಡ್ಬೋದು, ಚೆಕ್ ಮಾಡ್ಕೋಬಹುದು. ಅದೇ ಥರ ನೆಟ್ ಪ್ರಾಫಿಟ್ ಕೂಡ ಚೆಕ್ ಮಾಡ್ಬೋದು. ಸೊ ಈ ಥರ ನೀವು ಫಂಡಮೆಂಟಲಿ ಕೂಡ ಒಂದೆರಡು ಪ್ಯಾರಾಮೀಟರ್ಸ್ಗಳನ್ನು ಚೆಕ್ ಮಾಡಿ ಅದನ್ನು ನೀವು ಚಾರ್ಟಲ್ಲಿ ನೆಕ್ಸ್ಟ್ ತೊಗೊಂಡು ಹೋಗಬೇಕು. ಯಾವುದೇ ಒಂದು ಸ್ಟಾಕನ್ನು ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ನೀವೇನು ಮಾಡಬೇಕು ಅಂತಂದರೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು. ಬಿಕಾಸ್ ದಟ್ ಇಸ್ ಅನ್ ಫಂಡಮೆಂಟಲ್ ಅನಾಲಿಸಿಸ್. ನಾವೇನು ಚೆಕ್ ಮಾಡಿದ್ವಿ ಇವಾಗೆಲ್ಲ ಫಂಡಮೆಂಟಲ್ ಅನಾಲಿಸಿಸ್ ಚೆಕ್ ಮಾಡಿದ್ವಿ. ಈಗ ನೋಡಿ ಇವಾಗ ಈ ಸ್ಟಾಕನ್ನು ನೀವು ನೋಡಿದ್ರಿ ಅಂತ ಸ್ಟಾಕು ಕೂಡ ನೀವು ಇಲ್ಲಿಂದ ನೋಡ್ಬೋದು. ಇವಾಗ ಒಳ್ಳೆ ರ್ಯಾಲಿ ಆಗಿದೆ. ಆಫ್ಟರ್ ದ ರ್ಯಾಲಿ ನಾವು ದ ಸ್ಟಾಕ್ ಈಸ್ ಕನ್ಸಾಲ್ಡೇಟಿಂಗ್. ಆಫ್ಟರ್ ದ ರ್ಯಾಲಿ ಸ್ಟಾಕ್ ಏನಾಗ್ತಾ ಇದೆ, ಕನ್ಸಾಲ್ಟೇಷನ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಟೆಕ್ನಿಕಲಿ ಕೂಡ ಏನಪ್ಪ ಅಂತಂದರೆ ಈ ಸ್ಟಾಕ್ ಒಂದು ಒಳ್ಳೆ ಪ್ಯಾಟರ್ನನ್ನು ಮಾಡ್ತಾ ಇದೆ. ಇದು ಯಾವುದೇ ರಿಕಮೆಂಡೇಷನ್ ಅಲ್ಲ, ನಿಮಗೆ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾವುದೇ ಒಂದು ಅಮೌಂಟನ್ನು ನೀವು ಇನ್ವೆಸ್ಟ್ ಮಾಡಬೇಕಾಗಿತ್ತು ಅಂತಂದರೆ ಫಸ್ಟ್ ಯಾವುದೇ ಮೆಥಡ್ ಆಗಿರ್ಬೋದು ಅದನ್ನು ಬ್ಯಾಕ್ ಟೆಸ್ಟ್ ಮಾಡಿ. ಆ ರಿಸಲ್ಟ್ಸ್ ಹೆಂಗೆ ವರ್ಕ್ ಆಗ್ತಾ ಇದ್ದಾವೆ ಅಂತ ಬ್ಯಾಕ್ ಟೆಸ್ಟ್ ಮಾಡಿ. ಚೆನ್ನಾಗಿ ಬರ್ತಾ ಇದೆ ಅಂತಂದ್ರೆ ಮಾತ್ರ ನೀವೇನು ಅಂತಂದರೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣನ ಇನ್ವೆಸ್ಟ್ ಮಾಡಿ. ಸುಮ್ಮನೆ ಹೇಳಿದ್ರು ಅಂತ ಅಂದ್ಬಿಟ್ಟು ಡೈರೆಕ್ಟ್ ಯಾರೇ ಹೇಳಿದ್ರು ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಫಸ್ಟ್ ಅದನ್ನು ಬ್ಯಾಕ್ ಟೆಸ್ಟ್ ಮಾಡಿ ಹೆಂಗೆ ವರ್ಕ್ ಆಗ್ತಾ ಇದೆ ಅಂತ. ಓಕೆ, ಈ ಥರ ಟೆಕ್ನಿಕಲಿನೂ ಕೂಡ ನಿಮಗೆ ಚೆನ್ನಾಗಿ ಅನ್ನಿಸ್ಬೇಕು ಸ್ಟಾಕು, ಆ್ಯಂಡ್ ಫಂಡಮೆಂಟಲಿ ಕೂಡ ಚೆನ್ನಾಗಿ ಅನ್ನಿಸ್ಬೇಕು. ಲೈಕ್ ಅದ್ರ ಸೇಲ್ ಆಗಿರ್ಬೋದು. ಆಮೇಲೆ ಈಗ ನಾವು ಎಫ್ ಐ ಹೋಲ್ಡಿಂಗ್ ಪ್ಯಾಟರ್ನ್ ಅಂತೂ ನಾವು ನೋಡಿದ್ವಿ, ಅದರಲ್ಲಿ ಇಂಟ್ರೆಸ್ಟ್ ಇದ್ದಾರೆ. ಬಿಕಾಸ್ ಇನ್ಸ್ಟಿಟ್ಯೂಷನಲ್ ಏನು ರಿಸರ್ಚ್ ಮಾಡ್ತಾರೆ ನೋಡಿ, ಸೊ ಅವ್ರು ಒಳ್ಳೆ ರೀತಿ ರಿಸರ್ಚ್ ಮಾಡಿ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾರೆ ಅಂತ ಅನ್ನೋದು ನಮ್ಮದು ಸ್ಟಡಿ ಹೇಳುತ್ತೆ. ಸೊ ಆ ಸ್ಟಡಿ ಪ್ರತಿ ಸತಿ ಕರೆಕ್ಟ್ನೂ ಆಗೋದಿಲ್ಲ. ಎಷ್ಟೊಂದು ಸತಿ ಎಫ್ ಐದು ಬೈ ಮಾಡಿದ್ರೆ ಅಲ್ಲಿಂದ ಆ ಸ್ಟಾಕ್ ತುಂಬ ಕರೆಕ್ಷನು ಕೂಡ ಆಗಿದ್ದಾವೆ. ಸೊ ಹೀಗಾಗಿ ಬ್ಲೈಂಡ್ ಆಗಿ ಅವ್ರು ಇವತ್ತು ಇನ್ವೆಸ್ಟ್ ಮಾಡಿ ನಾಳೆ ದುಡ್ಡು ತಗೊಂಡ್ಬಿಡ್ಬೋದು. ಸೊ ಬ್ಲೈಂಡ್ ಆಗಿ ನಾವು ಅವ್ರದ್ದು ಒಂದೇ ಪ್ಯಾಟರ್ನನ್ನು ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಲ್ಲ. ಹೀಗಾಗಿ ಚಾರ್ಟನ್ನು ಕೂಡ ಚೆಕ್ ಮಾಡಿ, ಎಲ್ಲಿ ಎಂಟ್ರಿ ತಗೋಬೇಕು, ಸ್ಟಾಪ್ ಲಾಸ್ ಎಲ್ಲಿ, ಟಾರ್ಗೆಟ್ ಅದು ಕೂಡ ಡಿಸೈಡ್ ಮಾಡಿ. ಅದಾದ ನಂತರನೇ ನೀವು ಈ ಸ್ಟಾಕನ್ನು ತಗೋಬೇಕಾ ಅಥವಾ ಇದಕ್ಕಿಂತ ಒಳ್ಳೆ ಅಪಾರ್ಚುನಿಟಿ ಇದಾವ ಅಂತ ಅನ್ನೋದು ಕೂಡ ನೀವು ರಿಸರ್ಚ್ ಮಾಡ್ಬೋದು. ಶಿಕ್ಷಕರೇ, ಇಲ್ಲಿ ನಾವು ಕ್ವೆರಿ ಏನು ಟೈಪ್ ಮಾಡಿದ್ವಿ ಅಂತಂದರೆ ಚೇಂಜ್ ಇನ್ ಎಫ್ ಐ ಹೋಲ್ಡಿಂಗ್ ಅಂತ. ಅದೇ ಥರ ನೀವು ಡಿ ಐ ಹೋಲ್ಡಿಂಗು ಕೂಡ ತಗೋಬೋದು. ಇಲ್ಲಿ ಎಫ್ ಐ ಇದ್ದಲ್ಲಿ ನೀವೇನು ಮಾಡ್ಬೋದು, ಡಿ ಐ ಅಂತ ನೀವು ಕೊಟ್ರಿ ಅಂತಂದರೆ ಅವಾಗ ಡಿ ಐ ಹೋಲ್ಡಿಂಗ್ ಏನಪ್ಪ ಅಂತಂದರೆ ನಿಮಗೆ ಡೇಟಾ ಸಿಗುತ್ತೆ. ಇದನ್ನು ನಾನು ಇವಾಗ ರನ್ ಮಾಡಿದೆ ಕ್ವೆರಿ ಅಂತಂದರೆ ಮುಂಚೆ ನಾವು ನೋಡಿದ್ವಿ ಎಫ್ ಐ ಇದು ನೋಡಿದ್ವಿ. ಇವಾಗ ಇದನ್ನು ನೀವು ಈಗ ನೋಡ್ತಾ ಇರೋದು ಏನಪ್ಪ ಅಂತಂದರೆ ಇದು ಡಿ ಐ ಹೋಲ್ಡಿಂಗ್. ಯಾವ ಸ್ಟಾಕಲ್ಲಿ 1%ಗಿಂತ ಹೆಚ್ಚಿಗೆ ಡಿ ಐ ಹೋಲ್ಡ್ ಇನ್ಕ್ರೀಸ್ ಆಗಿದೆ ನೋಡಿ, ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಈಗ ನೀವು ಎಫ್ ಐ ಇದು ಫಾಲೋ ಮಾಡಬೇಕಾ, ಡಿ ಐ ಫಾಲೋ ಮಾಡಬೇಕು ಅಂತ ಹಾಗೇನೂ ಇಲ್ಲ. ಎಫ್ ಐ ಇದು ಕೂಡ ತಗೋಬೋದು, ಡಿ ಐ ಇದು ಕೂಡ ತಗೋಬೋದು. ಬಟ್ ಅವೆರಡನ್ನೂ ಕೂಡ ಕಂಪೇರ್ ಮಾಡಿ, ಸ್ಟಾಕನ್ನು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ, ಆನಂತರ ಚಾರ್ಟ್ ಮೇಲೆ ಅದು ಯಾವ ಥರ ಪ್ಯಾಟರ್ನ್ ಮಾಡ್ತಾ ಇದೆ ಅಂತ ಕಂಪೇರ್ ಮಾಡಿ. ಅವಾಗ ಚೆನ್ನಾಗಿ ಅನ್ನಿಸ್ತು ಅಂದರೆ ಮಾತ್ರ ನೀವು ಅದ್ರ ಬಗ್ಗೆ ಏನಪ್ಪ ಅಂತಂದರೆ ಪೊಸಿಷನ್ಸ್ ಕ್ರಿಯೇಟ್ ಮಾಡೋದು ವಿಚಾರ ಮಾಡ್ಬೋದು. ಅದೇ ರೀತಿ ಈಗ ನನಗೆ ಎಫ್ ಐ ಮತ್ತು ಡಿ ಐ ಹೋಲ್ಡಿಂಗ್ ಎರಡರಲ್ಲಿ ಕೂಡ ಎರಡೂ ಇನ್ಕ್ರೀಸ್ ಆಗಿರೋದು. ಅಂದರೆ ಎಫ್ ಐ ಕೂಡ ಬೈ ಮಾಡಿರಬೇಕು, ಆಮೇಲೆ ಡಿ ಐ ಕೂಡ ಎರಡೂ ಸ್ಟೇಕ್ ಇನ್ಕ್ರೀಸ್ ಆಗಿರಬೇಕು ಅಂತ ಸ್ಟಾಕ್ಸ್ಗಳನ್ನು ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತಂದರೆ ಸಿಮಿಲರ್ ವೇ ನೀವೇನು ಮಾಡ್ಬೋದು, ಚೇಂಜ್ ಇನ್ ಡಿ ಐ ಹೋಲ್ಡಿಂಗ್ ಇದೆ ಅಲ್ವಾ, ಅದ್ರ ಮುಂದ್ಗಡೆನೆ ಆ್ಯಂಡ್ ಅಂತ ಕೊಟ್ಬಿಟ್ಟು
ಕೆಳಗಡೆ ಸೇಮ್ ಚೇಂಜ್ ಇನ್ ಎಫ್ ಐ ಹೋಲ್ಡಿಂಗ್, ಚೇಂಜ್ ಇನ್ ಎಫ್ ಐ ಹೋಲ್ಡಿಂಗ್, ಇಲ್ಲಿ ಗ್ರೇಟರ್ ದೆನ್ ಅಂತ ಕೊಡಿ, ಗ್ರೇಟರ್ ದೆನ್ 1%. ಇವಾಗ ಇದನ್ನು ರನ್ ಮಾಡಿ. ಸೊ ನನಗೆ ಇವಾಗ ನೋಡಿ ಚೇಂಜ್ ಇನ್ ಎಫ್ ಐ, ಚೇಂಜ್ ಇನ್ ಡಿ ಐ ಹೋಲ್ಡ್ ಆ್ಯಂಡ್ ಚೇಂಜ್ ಇನ್ ಎಫ್ ಐ ಹೋಲ್ಡ್, ಚೇಂಜ್ ಇನ್ ಡಿ ಐ ಹೋಲ್ಡ್ ಆ್ಯಂಡ್ ಚೇಂಜ್ ಇನ್ ಎಫ್ ಐ, ಅಂದರೆ ಇಬ್ಬರು ಲೈಕ್ ಡಿ ಐ ಕೂಡ ಅದರಲ್ಲಿ 1%ಗಿಂತ ಹೆಚ್ಚಿಗೆ ಬೈಯಿಂಗ್ ಇಂಟ್ರೆಸ್ಟ್ ತೋರಿಸಿದ್ದಾರೆ, ಆ್ಯಂಡ್ ಎಫ್ ಐ ಆಲ್ಸೋ ಕೂಡ 1%ಗಿಂತ ಬೈಯಿಂಗ್ ಇಂಟ್ರೆಸ್ಟು ಹೆಚ್ಚಿಗೆ ತೋರಿಸಿದ್ದಾರೆ. ಆ ಎರಡೂ ಸ್ಟಾಕನ್ನು ಕೂಡ ನನಗೆ ಇದು ಇವಾಗ ಫಿಲ್ಟರ್ ಔಟ್ ಮಾಡಿಕೊಡ್ತಾ ಇದೆ. ವೀಕ್ಷಕರೇ, ನಾವು ಚೇಂಜ್ ಇನ್ ಡಿ ಐ ಹೋಲ್ಡಿಂಗ್ ಆ್ಯಂಡ್ ಚೇಂಜ್ ಇನ್ ಎಫ್ ಐ ಹೋಲ್ಡಿಂಗನ್ನು ಈಗಾಗಲೇ ನಾನು ಈ ಕೊರಿನ ರನ್ ಮಾಡಿ ನಿಮಗೆ ತೋರಿಸಿದೆ, ಈ ಸ್ಕ್ರೀನಲ್ಲಿ ಯಾವ ಥರ ಸ್ಟಾಕ್ಸ್ಗಳನ್ನು ತೋರಿಸ್ತಾ ಇದೆ ಅಂತ. ಅದೇ ಥರ ನಾನು ಒನ್ ಮೋರ್ ಪ್ಯಾರಾಮೀಟರ್ನ ಇಲ್ಲಿ ಆ್ಯಡ್ ಮಾಡ್ತೀನಿ. ನನಗೇನು ಅಂತಂದರೆ ಮಾರ್ಕೆಟ್ ಕ್ಯಾಪ್ ಮೋರ್ ದೆನ್ 1000 crore ಇರ್ತಕ್ಕಂಥ ಸ್ಟಾಕ್ಸ್ಗಳನ್ನು ಮಾತ್ರ ಇದು ಫಿಲ್ಟರ್ ಔಟ್ ಮಾಡಿಕೊಡ್ಬೇಕು. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಮಾರ್ಕೆಟ್ ಕ್ಯಾಪ್ ಗ್ರೇಟರ್ ದೆನ್ 1000 ಅಂತ ಹಾಕ್ತೀನಿ. ದೆನ್ ಯು ಕ್ಯಾನ್ ಸಿ ರನ್ ದಿಸ್ ಕೊರಿ ಅಂತ ನೀವು ಕೊಟ್ರಿ ಅಂತಂದರೆ ಇಲ್ಲಿ ಇವಾಗ ನೀವು ನೋಡ್ಬೋದು ಚೇಂಜ್ ಇನ್ ಎಫ್ ಐ, ಚೇಂಜ್ ಇನ್ ಡಿ ಐ ಹೋಲ್ಡ್, ಚೇಂಜ್ ಇನ್ ಎಫ್ ಐ ಹೋಲ್ಡ್, ಆ್ಯಂಡ್ ಅದೇ ಥರ ನಿಮಗೆ ಮಾರ್ಕೆಟ್ ಕ್ಯಾಪಲ್ಲಿ ಇಲ್ಲಿ ನೋಡ್ಬೋದು ಗ್ರೇಟರ್ ದೆನ್ 1000 crore ಬರ್ತವೆ. ಯಾವುದು ಕೂಡ 1000 ಕೆಳಗಡೆ ಬರಲ್ಲ. ಆಗಲೇ ನೀವು ನೋಡ್ತಾ ಇರ್ಬೋದು 200, 300 ಈ ಥರ ಎಲ್ಲ ಬರ್ತಾ ಇತ್ತು. ಬಟ್ ಇವಾಗ ಮಿನಿಮಮ್ ನೋಡಿ ಎಲ್ಲನೂ 1000 ಮೇಲೇ ಬರುತ್ತೆ, ಎಲ್ಲನೂ ಕೂಡ 1000 ಮೇಲೆ ಬರುತ್ತೆ. ಈ ರೀತಿಯಾಗಿ ಈ ಸ್ಕ್ಯಾನರ್ ತುಂಬ ಚೆನ್ನಾಗಿದೆ, ಸ್ಪೆಷಲಿ ಫಾರ್ ನಿಮಗೆ ಸ್ವಿಂಗ್ ಟ್ರೇಡಿಂಗಿಗೆ ಅಥವಾ ಸ್ವಲ್ಪ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ಈ ರೀತಿಯ ಒಳ್ಳೆ ಕ್ವಾಲಿಟಿ ಸ್ಟಾಕ್ಸ್ಗಳನ್ನು ಇಲ್ಲಿಂದ ಸಿಂಗಲ್ ಕ್ಲಿಕ್ಕಿಂದ ಒಂದು ಪ್ಯಾರಾಮೀಟರ್ ಹಾಕಿದ್ರಿ ಅಂತಂದರೆ ಸಾಕು, ಆ ಕೊರಿನ ನೀವು ರನ್ ಮಾಡಿದ್ರಿ ಅಂತಂದರೆ ಆ ಕ್ವರಿ ರಿಲೇಟೆಡ್ ಸ್ಟಾಕ್ಸ್ಗಳು ನಿಮಗೆ ಎಲ್ಲವೂ ಕೂಡ ಫಿಲ್ಟರ್ ಔಟ್ ಆಗಿ ಬರ್ತವೆ. ಆ್ಯಂಡ್ ಇದು ಫ್ರೀ ಆಫ್ ಕಾಸ್ಟ್ ಇದೆ ವೀಕ್ಷಕರೇ, ಇದಕ್ಕೆ ಯಾರು ಕೂಡ ದುಡ್ಡು ಕೊಡಬೇಕಾಗಿಲ್ಲ, ಇದು ಫ್ರೀ ಆಫ್ ಕಾಸ್ಟ್ ಇದೆ. ಇಲ್ಲಿ ಬರ್ತಕ್ಕಂಥ ಸ್ಟಾಕ್ಸ್ಗಳನ್ನು ಅದನ್ನು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಆನಂತರ ಅದನ್ನು ಟೆಕ್ನಿಕಲಿ ಚಾರ್ಟಲ್ಲಿ ನೋಡಿ ಯಾವ ಪ್ರೈಸಲ್ಲಿ ನೀವು ಅದನ್ನು ಎಂಟ್ರಿ ತಗೋಬೋದು, ಸ್ಟಾಪ್ ಲಾಸ್ ಎಲ್ಲಿ ಇಡ್ಬೋದು, ಟಾರ್ಗೆಟ್ ಹೇಗೆ ಸೆಟ್ ಮಾಡಬೇಕು ಅಂತ. ಅದೇ ಥರ ಇವತ್ತಿನ ವಿಡಿಯೋ ರಿಲೇಟೆಡ್ ನಿಮಗೇನೇ ಒಂದು ಪ್ರಶ್ನೆಗಳಿದ್ರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ಅದಕ್ಕೆ ಉತ್ತರಿಸ್ತಕ್ಕಂಥ ಪ್ರಯತ್ನನ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕಮ್ಯುನಿಟಿಯಲ್ಲಿ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.